ಭೂಮಿ ಮ್ಯಾಗ ಹುಟ್ಟಿ ಬಂದೇವೆ ಅಂದ ಬಳಿಕ ನಾವು ಎದಕ್ಕೆ ಹುಟ್ಟಿ ಬಂದೀವಿ, ಏನು ಮಾಡಕತ್ತೀವಿ, ನಮ್ಮಿಂದ ಏನಾಗಬೇಕಾಗ್ಯದ ಅನ್ನೋದನ್ನು ಮರ್ತೀವಿ ನಾವೆಲ್ಲ. ಸುಮ್ಮನೆ ಹಂಗೆ ಹುಟ್ಟಬೇಕು ಅಂದ್ಕೊಳ್ಳಿ ಶಗಣ್ಯಾಗ ಹುಳ ಪುದು 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 ಹೆಂಗೆ ಹುಡ್ತಲ್ಲ ಹಂಗೆ ಹುಟ್ಟಿ ಬಂದುಬಿಟ್ಟೀವಿ. ಏನು ಮಾಡ್ಬೇಕು ಅನ್ನೋದು ಮರ್ತು ಬಿಟ್ಟೀವಿ. ಆಶ್ಚರ್ಯ ಏನು ಅಂತಂದ್ರೆ ತಾಯಿ ನೆನಪಿರಲಿ, ಸುಮ್ಮನೆ ನೆನಪಿಸ್ತೀನಿ ನಿಮಗೆ. ಮನುಷ್ಯನ ಜೀವನದೊಳಗೆ ತೊಟ್ಟಲ ಅಂತ ಏನೋ ಕರಿತಿರಲ್ಲ, ತೊಟ್ಟಲದೊಳಗೆ ಎಷ್ಟು ತೊಟ್ಲದಾವ್ರಿ? ಎಷ್ಟು ಅದಾವ ತೊಟ್ಲ? ತೂಗಿರಲ್ಲ. ಹ್ಞೂರನ್ರಿ ತೂಗಿರಲ್ಲ ಯವ್ವ. ಬಹುಶಃ ನೀವು ಯಾರು ತೂಗಿಲ್ಲ ಅನ್ಸತ್ತ, ಸುಮ್ಮನೆ ಕುಂತೀರಿ. ತೂಗಿರಿಲ್ಲ. ಹ್ಞೂರನ್ರಿ ತೂಗಿರಲ್ಲ. ತೊಟ್ಟಲದೊಳಗೆ ಎಷ್ಟು ತೊಟ್ಲದಾವ? ಹೌದ್ರಿ? ಇನ್ನೊಮ್ಮೆ ವಿಚಾರ ಮಾಡ್ರಿ, ಎಷ್ಟು ತೊಟ್ಲದಾವ? ಎಟ್ರಿ? ಸುಮ್ಮನೆ ಹೇಳು ಮರ, ಹೇಳಕ್ಕೆ ಬಂದೀನಿ, ಹೇಳ್ಬೇಡ. ನಮ್ಮನ್ನ ಯಾಕೆ ಕೇಳ್ತೀವಿ ಹೊಳ್ಳೆ ಮಳ್ಳಿ ಅಂತೀರಿ ನೀವು? ಅಲ್ಲ, ನಮಗೆ ನಿಮಗೆಲ್ಲ ಗೊತ್ತಿರೋದು ತೊಟ್ಲ ಅಂದ್ಕೊಳ್ಳೆ ಎಲ್ಲರಿಗೂ ಕೂಡ ಒಂದೇ ತೊಟ್ಲ. ಯಾಕೆ? ನಾನು 3 ಮಕ್ಕಳು ತಂದಿದ್ದೇನೆ, ನಾನು ತೊಟ್ಲ ತೂಗಿದೇವನ. ಮತ್ತೆ ಗೊತ್ತಿದ್ದವ ಮತ್ತೆ ಯಾಕೆ ಇಷ್ಟು ಕೇಳಕತ್ತಿ ಅಂತ ನನಗೆ ಅನ್ಬೋದು. ನೀವು ನೆನಪಿರ್ಲೇವ, ತೊಟ್ಟಲದೊಳಗೆ ಒಂದು ತೊಟ್ಟಲ, ತೊಟ್ಟಲದೊಳಗೆ 3 ರೀತಿಯಾಗಿರ್ತಕ್ಕಂಥ ತೊಟ್ಲದಾವ. ಎಷ್ಟ್ರಿ? 3 ಪ್ರಕಾರ ತೊಟ್ಲದಾವ. ಯಾವ್ಯಾವ 3 ಪ್ರಕಾರ ತೊಟ್ಲು ಅಂತಂದು ವಿಚಾರ ಮಾಡಿರ್ತಾಯಿ. ಮೊದಲನೇ ತೊಟ್ಟಲ ನೀವೇನ ತಾಯಿ ಗರ್ಭದಿಂದ ಹೊರಗೆ ಬಂದ ಮ್ಯಾಗ 4 ಹಗ್ಗ ಕಟ್ಟಿ ಚಲೋ ತೊಟ್ಲ ತೊಗೊಂಬಂದು ತೂತಿರಲ್ಲ, ಆ ತೊಟ್ಲ ಅಲ್ಲ. ಹುಟ್ಟುವಂಥ ಹೆಣ್ಣೆ ಆಗಲಿ ಗಂಡೆ ಆಗಲಿ ಮೊದಲನೇ ತೊಟ್ಲ ಯಾವುದು ಅಂತಂದ್ರೆ ತಾಯಿಯ ಗರ್ಭ ಎನ್ನುವಂಥದ್ದು ಮೊದಲನೇ ತೊಟ್ಲ. ಹೆಂಗ ಅಂತ ನೀವು ಕೇಳಬಹುದು. ಸುಮ್ಮನಂಗೆ ನಿಮ್ಗೆ ನೆನಪಿಸ್ತೀನಿ. ಮನ್ಯಾಗ ಮಗಳಾಗಲಿ ಸೊಸೆಯಾಗಲಿ ಗರ್ಭ ಧರಿಸಿದ್ಲು ಅಂತಂದ್ರೆ, ಒಂದು 7-8 ತಿಂಗಳಿಗೆ ಬಂದ್ಲು ಅಂತಂದ್ರೆ, ಹೊಟ್ಯಾಗ ಕೂಸಿ ಅಂದ್ರೆ ಒದ್ಯಾಕತ್ತೆ ಅಂದ್ರೆ ಹೆಂಗೆ ಕರಿತಾರೆ ಗೊತ್ತೀನಿ? ಈಗ ಅತ್ತಿ ಇಲ್ವಾ ಕಿವಿ ಕೊಡಿ ಎಷ್ಟು ಚಂದ ಒದಿತೈತೆ ಹೊಟ್ಟೆಗೆ. ಗಂಡನ ಕರೆದು ತೋರಿಸಿರೀಗ, ಯಜಮಾನ ಬಾಯಿಲೆ ಹೊಟ್ಟೆ ಕೂಸು ನೋಡ ಹೆಂಗೆ ಹೋಯ್ತು ಅಂತ ತಿಳ್ಕೊಂಡು ಹೊಟ್ಟೆ ಕಿವಿ ಕೊಟ್ಟು ತೋರಿಸ್ತಿರಲ್ಲ, ಒದ್ಯದ ನಿಮಗೆ ಗೊತ್ತಾಗುತ್ತಲ್ಲ ತಾಯಿ, ಗೊತ್ತಾಗುತ್ತಲ್ಲ, ಕರೆದು ತೋರಿಸ್ತಿರಲ್ಲ. ವಿಚಾರ ಮಾಡ್ರಿ, ಹೊಟ್ಟೆಯೊಳಗೆ ಕೂಸು ಒದಿಯುವುದು ತಾಯಿ ಗರ್ಭದೊಳಗಿದ್ದಾಗ ಕೂಸು ಒದ್ದಾಗ ನಗು ಬರ್ತದ. ಮನೆಯೊಳಗೆ ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಿ ಆನಂದ ಪಡ್ತೀರಿ. ತಾಯಿಯ ಗರ್ಭದೊಳಗಿದ್ದಾಗ ಹೆಣ್ಣಾಗಲಿ ಗಂಡಾಗಲಿ ಶಿಶು ಒದ್ದಾಗ ತಾಯಿ ನಗತಾಳೆ. ಅದೇ ತಾಯಿಯ ಗರ್ಭದಿಂದ ಹೊರಗೆ ಬಂದ ಬಳಿಕ ತಾಯಿ ಒದ್ದ ಅಂತಂದ್ರೆ ಅದ ಪೂರ್ವ ಜನ್ಮದ ಕರ್ಮ ಅಂತ ಕರೀತಾರ. ಹಾಗಾದ್ರೆ ತಾಯಿ ಗರ್ಭದೊಳಗೆ ತೊಟ್ಲ ಕೂಸು ಹೆಂಗ್ ಮಲಗತ್ತಂತಂದ್ರ, ನೀವು ಹೆಂಗ ಮನ್ಯಾಗ ತೊಟ್ಲ ಕಟ್ಟಿದಾಗ ತೂಗಿದಾಗ ಹಿಂದ್ಕ ಮುಂದ್ಕ ಹೆಂಗ ಸೂಸು ಗಾಳಿ ಬೀಸಿದಾಗ ಮಗು ಮಕ್ಕೊಂತೈತೆ ಅಂತಿರಲ್ಲ, ಹಂಗ ಮನ್ಯಾಗ ಮಗಳಾಗಿರ್ಲಿ ಸೊಸಿ ಆಗಿರ್ಲಿ ತುಂಬು ಗರ್ಭವತಿ ಅದಾಳಂತಂದ್ರೆ ಹಿಂಗ ಒಂದಿಷ್ಟು ಹೊರಗ ಅಡ್ಡಾಡಕತ್ಲಂದ್ರ ತಾಯಿಯ ಗರ್ಭದೊಳಗಿರ್ತಕ್ಕಂಥ ಶಿಶುವಿಗೆ ತೊಟ್ಲ ತೂಗದಂಗಾಗತ್ತಂತ. ತಾಯಿ ಗರ್ಭದೊಳಗೆ ಕೂಸು ಮಲ್ಕೊಂಡು ಬಿಡ್ತದ. ಮೊದಲನೇ ತೊಟ್ಟಲ ಯಾವುದು ಅಂದ್ರೆ ತಾಯಿಯ ಗರ್ಭ ಎನ್ನುವಂತ ಮೊದಲನೇ ತೊಟ್ಲ. ತಾಯಿಯ ಗರ್ಭದ ನಂತರ 2ನೇ ತೊಟ್ಲ ಯಾವಾಗ ಅಂತಂದ್ರ, ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬಂದ ಮ್ಯಾಗ ಏನೋ ತೂಗುತ್ತಿರ್ಲವ, ಇದು 2ನೇ ತೊಟ್ಲ. ಈ 2ನೇ ತೊಟ್ಲದ ವಿಶೇಷತೆ ಎಷ್ಟು ಅದ್ಭುತ ಐತೆ ಅಂತಂದ್ರೆ, ನೆನಪಿರ್ಲಿ, ಹಗ್ಗ ಏಸ್ ಕಟ್ತೀರಿ ತೊಟ್ಲಕ್ಕೆ? ಏಸ್ರಿ? ವಿಚಾರ ಮಾಡ್ರಿ ಇನ್ನೊಮ್ಮೆ, ಏಸ್ ಕಟ್ತೀರಿ ಹಗ್ಗನ? ಇನ್ನೊಮ್ಮೆ ವಿಚಾರ ಮಾಡ್ರಿ, ಹಗ್ಗ ಏಸ್ ಕಟ್ಟಿರಿ? ಎಷ್ಟರ ಕೇಳ್ತಿದ್ದ ನೀವ ಅಂತೀರಿ ನೀವು. ಅಲ್ಲ, 2-4 ಮಕ್ಕಳು ತಂದಂತನ ತೊಟ್ಲ ಕಟ್ಟ್ಯಾನ, ಮತ್ತು ನಮ್ಮನ್ನ ಕೇಳ್ತಾನೆ ಅಂತೇಳಿ ನೆನಪಿಸಕತ್ತೀನಿ ನಿಮಗೆ. ತೊಟ್ಲಕ್ಕೆ ಹಗ್ಗ ಎಸದವ? 4 ಅಲ್ರಿ, 5 ಹಗ್ಗದಾವ. ಅಯ್ಯೋ ದುರ್ಗೋನುಂಗ್ಲಿ, ಇನ್ನೊಂದು ಎಲ್ಲಿ ತಂದ ಒಂದ್ಗಿಂದಿರಿ ನೀವು. 5ನೇ ಹಗ್ಗ ಇಲ್ಲೇನು ಕುಂತಾರಲ್ಲ ಮುರುಗೇಂದ್ರಪ್ಪ ಅವರು, ಇಲ್ಲೇನು ವೇದಿಕೆ ಮೇಲೆ ಕುಂತಾರಲ್ಲ ಸ್ವಾಮಿಗಳು, ಅಜ್ಜವರು, ನಮ್ಮೂರಿನ ನಮ್ಮ ಪಾಲಿನ ಆರಾಧ್ಯ ದೈವ, ಅವ್ರಿಗೆ ನಮಗೆ ಸಂಬಂಧಪಟ್ಟದ. ಸಂಸಾರಿಕನಿಗೂ ಸನ್ಯಾಸಿಗೂ 4 ಹಗ್ಗವನ್ನು ಕಟ್ಟಿರಿ ಅಂತಂದ್ರೆ, 4 ಹಗ್ಗಗಳ ಸಾರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥ 4 ವೇದದ ಹಗ್ಗಗಳದಾವಂತಂದ್ರು ಕೂಡ ನೆನಪಿರ್ಲಿವ. ಯಾರ್ದಾದ್ರೂ ಮನಿ ಒಳಗ ತೊಟ್ಟಲ್ದ ಕೂಸು ಮಲಗಿಸಿದಾಗ ಕೂಸು ಯಾಕೆ ಕಳ್ತೈತ್ರಿ? ಎದಕ್ಕೆ ಕಳ್ತೈತ್ರಿ? ಹೊಟ್ಟೆ ಹಸಿರ್ತೈತಿಯಪ್ಪ, ಅದಕ್ಕೆ ಕಳ್ತೈತಿ. ಸರಿ, ಹೊಟ್ಟೆ ತುಂಬ ತಾಯಿ ಎದೆ ಹಾಲನ್ನು ಉಣಿಸ್ಯಾಳ, ಆದ್ರೂ ಕೂಡ ಕೂಸು ಅಳಾಕತ್ತೈತಿ. ಕಾಲಿಗೆ ಏನಾರ ತಗಣಿ ಕಡಿತಿರಬಹುದ, ಏನೂ ಇಲ್ಲ, ತೊಟ್ಟ ಭಾಳ ಸ್ವಚ್ಛ ಐತಿ, ಆದ್ರೂ ಕೂಡ ಕೂಸು ಅಳಾಕತ್ತೈತಿ. ಪ್ರಭುಲಿಂಗ ಲೀಲೆಯೊಳಗ ಚಾಮರಸ ಕವಿ ಏನಂತ ಬರಿತಾನಂತಂದ್ರೆ, ನೆನಪಿರ್ಲಿ ತಾಯಿ, ಕೂಡ್ಲೂರೇಶ್ವರು ಅಂತ ತಿಳ್ಕೊಂಡು ಮಹಾಯತಿ ವರ್ಯರು ಒಂದು ಮನೆಗೆ ತೊಟ್ಲು ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ತೊಟ್ಟಲು ಹಾಕಿರ್ತಕ್ಕಂಥ ಕೂಸು ಅಳಾಕತ್ತಿತ್ತಂತ. ತಾಯಿ ಎದೆ ಹಾಲನ್ನು ಉಣಿಸ್ಯಾಳ,
ತೊಟ್ಟಲದೊಳಗೆ ಏನೂ ಇಲ್ಲ, ಆದರೂ ಕೂಡ ಕೂಸು ಅಳಾಕತ್ತೈತಿ. ಅಳುವಂಥ ಸಮಯದೊಳಗೆ ಮುರುಗೇಂದ್ರ ಅಜ್ಜವರು ಭಾಳ ಅದ್ಭುತವಾಗಿರ್ತಕ್ಕಂಥ 4 ಸಾಲಿನ ಈ ವಚನ, ಈ ಒಂದು ಗೀತೆಯನ್ನು ಕೊಡ್ಬೇಕಾದ್ರೆ ಇಟ್ಟು ಖುಷಿ ಅನಿಸ್ತು, ನಾನು ಕೂಡ ಬಿಡಿಸ್ಬೇಕಂತ ಹೇಳಿ. ಏನು ಅಂತಂದ್ರೆ ಕೂಸು ಯಾಕೆ ಅಳುತ್ತದೆ ತೊಟ್ಟಲದೊಳಗೆ ಅಂತಂದ್ರೆ ತಾಯಿ ಹಸಿವೆ ಆಗ್ಯದಂತಲ್ಲ, ಕಾಲೊಳಗೆ ತಗಣಿ ಕಡಿಯಾಕತ್ತೈತಂತಲ್ಲ. ಹೇಳ್ತಾರವ್ರು ಏನಂತ, ಅಳುತ್ತಿದ್ಯಾ ಕಂದ ನೀನು ಅಳುತ್ತಿದ್ಯಾ, ತಿಳಿಯದೆ ಮರೆತು ಮರ್ತ್ಯಕ್ಕೆ ಬಂದೆನೆಂದು. ಕೂಸು ಯಾಕೆ ಅಳ್ತೈತಂತಂದ್ರ, ಯಪ್ಪ ಹೇ ಭಗವಂತ, ಶಿವನ ಸನ್ನಿಧಾನದಿಂದ ಈ ದೇಹಕ್ಕೆ ಬರಬೇಕಾದ್ರೆ ಕರ ಜೋಡಿಸಿ ಬಂದಿದಿ. ಕಾರಣ ತಾಯಿ ಊಟವನ್ನು ಮಾಡಬೇಕಾದ್ರೆ ಉಣ್ಣುವಂತ ಅನ್ನ, ಕುಡಿಯುವಂತ ನೀರು ಮಗನ ಮುಖದ ಮೇಲೆ ಬೀಳಬೇಕಾದ್ರೆ ದೇವನಲ್ಲಿ ಬೇಡ್ಕೊಂತಾನ, ಭಗವಂತನಲ್ಲಿ ಬೇಡ್ಕೊಂತಾನ. ಹೇ ಭಗವಂತ, ಸಾಕು ಈ ಭವಬಂಧನದಿಂದ ನನ್ನನ್ನು ಹೊರ ಕಳಿಸು, ಇದರ ಕಷ್ಟವನ್ನು ತಾಳಕ್ಕೆ ಆಗ್ಲಾರ್ದು ಅಂತ ತಿಳ್ಕೊಂಡು ನಾ ಭೂಲೋಕಕ್ಕೆ ಹೋದ ಮ್ಯಾಗ ನಿನ್ನ ಬಗ್ಗೆ 4 ಮಂದಿಗೆ ಒಳ್ಳೆಯ ಮಾತುಗಳನ್ನ ಹೇಳ್ತೇನೆ, ನಿನ್ನ ನಾಮಸ್ಮರಣೆ ಮಾಡ್ತೇನೆ, ಉಸಿರು ಇರುವ ತನಕ ನಿನ್ನ ಧ್ಯಾನವನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಶಿವನಲ್ಲಿ ಬೇಡ್ಕೊಂಡು ಕರ ಮುಗಿದು ಬಂದೀವಿ ತಾಯಿ. ಯಾವಾಗ ಪರಮಾತ್ಮ ಭೂತಾಯಿ ಗರ್ಭಗೆ ಕಳಿಸಿದ ಬಂದ ಕೂಳೆ ಎಲ್ಲ ಮರ್ತು ಬಿಟ್ಟಿವಿ. ಯಕೋಚಿತ ಒಂದು ಗುಬ್ಬಿ ಬೆಳಗ್ಗೆ ಎದ್ದು ಕುಳಿ ಏಳಬೇಕಾದ್ರೆ ಏನಂತ ಹೇಳ್ತೈತಿ ಅವ ಗುಬ್ಬಿ? ಏನಂತ ಹೇಳ್ತೈತ್ರಿ? ಒಂದು ಗುಬ್ಬಿ ಬೆಳಗ್ಗೆ ಎದ್ದಾಕ್ಷಣ ಹೇಳ್ಬೇಕಾದ್ರೆ ಅದು ಏನಂತೈತೆ ಅಂದ್ರೆ ಚಿವಚಿವ 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 ಅಂತದ. ನಾವ ಎದ್ದ ತಕ್ಷಣ ಮೊದಲು ಬೆಡ್ ಕಾಫಿ ಅಂತೀವಿ ಅಲ್ಲ. ಆ ಗುಬ್ಬಿ ಗೊತ್ತದ, ಮೂಕ ಪ್ರಾಣಿಯಾಗಿರ್ತಕ್ಕಂಥ ವರ್ಷಕ್ಕೆ 1 ಸಾರಿ ವಸಂತ ಮಾಸಕ್ಕೆ ಬಂದು ಯಾರ ಕಣ್ಣಿಗೂ ಕಾಣದೇ ಇರ್ತಕ್ಕಂಥ ಕೋಗಿಲಿಗೆ ಗೊತ್ತದ. ಅವತ್ತಿನ ಸಮಯಕ್ಕೆ ಕೂಗಿದಾಗ ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳ್ತೀವಿ, ಭಗವಂತ ನನ್ನನ್ನು ಕಳಿಸಿದ್ದು ಕೂಗುವುದಕ್ಕಾಗಿ ಕಳಿಸ್ಯಾನ ಅಂತ ಹೇಳಿ. ಹೊಲದೊಳಗೆ ಬಹಳ ಚಂದ ಮಾವಿನ ಗಿಡ ಬೆಳೆಸಿವಿ ಅಂದ್ರೂ ಕೂಡ ವರ್ಷದೊಳಗೆ 1 ಸಾರಿ ಬರ್ತದ, ಮಾಮರಚಿಗೈತೈತಿ, ಅದಕ್ಕೆ ಬರುವಂಥದ್ದು ಗೊತ್ತದ. ನೀವು ಎಂಥ ಕಲ್ಲು ತಗೊಂಡು ಮಾವಿನ ಗಿಡಕ್ಕೆ ಹೋಗಿತೀರಂದ್ರೂ ಕೂಡ ಆ ಗಿಡಕ್ಕೆ ಗೊತ್ತೈತಿ, ಎಷ್ಟೇ ಕಲ್ಲು ಹೋಗಿದ್ರು ಕೂಡ ಕಲ್ಲು ಒಯ್ಯೋದು ಅವನು ಗುಣ ಅದ. ಸಿಹಿಯಾಗಿರ್ತಕ್ಕಂಥ ಹಣ್ಣು ಕೊಡೋದು ನನ್ನ ಧರ್ಮ ಐತಿ ಅಂತ ತಿಳ್ಕೊಂಡು ಹಣ್ಣ ಕೊಡ್ತೈತಿ, ಅದೇನು ಈ ಕಹಿಯಾಗಿರ್ತಕ್ಕಂಥ ಕಾಯಿ ಕೊಡೋದಿಲ್ಲ. ಹಂಗ ಕೂಸು ಬರ್ಬೇಕಾದ್ರೆ ಕರ ಜೋಡಿಸಿ ಬಂದಿವಿ ಅಂತಂದ್ರೆ ಯಪ್ಪ ಕರ ಜೋಡಿಸಿ ಬರ್ಬೇಕಾದ್ರ ಕೂಸು ಹತ್ಕೊಂತ ಬರ್ತೈತಿ. ತೊಟ್ಟಿಲ ಕಟ್ಟಿವೆಂದ್ರು ಕೂಡ ತಾಯಿ, ಇದು ಯಾವ ತೊಟ್ಟಿಲ ಅಂತಂದ್ರೆ ಕಣ್ಣಿಗೆ ಕಾಣುವಂತ ತೊಟ್ಟಿಲ ಒಂದಾದ್ರ ಮಾಯ ಎಂಬ ತೊಟ್ಟಿಲೊಳಗೆ ಕೈಕಾಲು ಒತ್ತುತ್ತ ಮೋಹ ಎಂಬ ಶಿಂಬೆಯೊಳಗೆ ಹೊರಳಾಡುತ್ತ ಜೀವ ಮನಸ್ಸು ಎಂಬ ತಗುಣಿ ಉಂಗುಟಕ್ಕೆ ಹತ್ತಿ ದೇಹಕ್ಕೆ ಏಳಷ್ಟು ಸುಖವಿಲ್ಲವೆಂದು. ನಾವು ಬಂದೀವಂದ್ರೆ ಕಣ್ಣಿಗೆ ಕಾಣುವಂಥ ತೊಟ್ಲು ಬೇರೆ ರೀ. ಇದು ಪ್ರಾಪಂಚಿಕವಾಗಿ ಒಂದು ತೊಟ್ಲಾದ್ರೆ ಆಧ್ಯಾತ್ಮಿಕವಾಗಿ ಬಂದ್ರೆ ಮಾಯೆ ಎಂತಕ್ಕಂಥ ತೊಟ್ಲ. ಮಾಯೆ ಎಂತಕ್ಕಂಥ ತೊಟ್ಟಲದೊಳಗೆ ಮೋಹ ಎನ್ನುವಂಥ ಶಿಂಬಿ ಒಳಗೆ ಜೀವ ಮನಸ್ಸು ಎಂಬ ತಗಣಿ ಉಂಗುಟಕ್ಕೆ ಹತ್ತಿ. ಜೀವನ ಬೇರೆ ಮನಸ್ಸ ಬೇರೆ, ಜೀವನ ಬೇರೆ ಮನಸ್ಸ ಬೇರೆ. ಯಾಕೆ ಅದು ಹೆಂಗೆ ಬೇರೆ ಆಗತ್ತೆ ಅಂತ ನೀವು ಕೇಳ್ಬೋದು. ವಿಚಾರ ಮಾಡ್ರಿ. ಮನಸ್ಸೈತಿ ಅಂತಂದ್ರೆ ಈಗ ಮನ್ಯಾಗ ಎಷ್ಟೋ ಮಂದಿ ಟಿವಿ ನೋಡಕತ್ತೀರಿ, ಎಷ್ಟೋ ಮಂದಿ ಕಟ್ಟಿ ಮ್ಯಾಗ ಕುಂತೀರಿ. ಅವ್ರ ಮನಸ್ಸು ಏನಂತೈತಿ, ಅಲ್ಯಾಕೆ ಹೊಕ್ಕಿ ಬಿಡೋ ಮರ ಬ್ಯಾಡ ಅಂತ ಒಂದಿಷ್ಟು ಮಂದಿ ಮನಸ್ಸು ಅಂತಿರ್ಬಹುದು. ನೀವೆಲ್ಲ ಇಷ್ಟು ಮಂದಿ ಬಂದಿರಿ ಅಂತಂದ್ರೆ ನಿಮ್ಮ ಮನಸ್ಸು ಏನಂತೈತಿ, ನಡೆಯುವ ಮರಯ್ಯ ವಿಶೇಷವಾಗಿ ಶಿವವಿಶ್ವ ಜಾತ್ರಾ ನಿಮಿತ್ತವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದಾವ, ಉಡಿ ತುಂಬುವಂಥ ಕಾರ್ಯಕ್ರಮ ಐತಿ, ಯಜ್ಞ ಯಾಗಗಳು ನಡೀತಾವ. ನಮ್ಮೂರೊಳಗೆ ಅದು ಅಪರೂಪಕ್ಕೆ ಬಂದೈತೆ ಅಂತ ತಿಳ್ಕೊಂಡು 365 ದಿವಸ ಕೂಡ ಉಣ್ಣೋದು ಮಕ್ಕಳದು ನೋಡೋದು ಐತಿ. ಈ ಕಾರ್ಯಕ್ರಮ ಮುಗಿದು ಮತ್ತೆ ಹೋಗೋಕ್ಕಾಗಲ್ಲ ಅಂತ ತಿಳ್ಕೊಂಡು ಯಾರ ಮನಸ್ಸು ಅಂದೈತಿ ಬಂದವರೆಲ್ಲ ಕೂಡ ಇಲ್ಲಿ ಕುಂತಿಲ್ಲ, ಮನಸ್ಸು ಕರೆಸ್ತೈತಿ. ಆಶ್ಚರ್ಯ ಏನು ಅಂತಂದ್ರೆ ಜೀವ ಮನಸ್ಸು ಎನ್ನುವಂಥದ್ದು ಶರೀರಕ್ಕೆ ತಗಣಿಯ ಕಡೆಕತ್ತಂತ ಮುಂದೆ ಹೇಳ್ತಾರವರು, ತಂದೆ ತಾಯಿಗಳಿಂದ ಬಂಧನದೊಳು ಬಿದ್ದು ಮುಂದೇನು ಗತಿ ಕೆಡುವೆನೆಂದು ಅಂದ ಚಂದದಿ ಬಂದು ಮೊಲೆ ಕೊಟ್ಟು ಹಾಲುಣಿಸಿ ತದಂತ ವಿಷಯಕ್ಕೆ ಬಲಿ ಕೊಡುವರೆಂದು. ಹೆಣ್ಣಾಗ್ಲಿ ಗಂಡ ಆಗ್ಲಿ ಕೂಸು ಹುಟ್ಟಿದ ತಕ್ಷಣ ಅಳಕಬೇಕ ಯವ್ವ, ನೆನಪಿರ್ಲಿ ನಾವೆಲ್ಲರೂ ಕೂಡ ಅಳಕಬೇಕ. ಹೆಣ್ಣೆ ಆಗಲಿ ಗಂಡೆ ಆಗಲಿ ತಾಯಿಯ ಗರ್ಭದಿಂದ ಹೊರಗೆ ಬಂದಾಕ್ಷಣ ಅಳಬೇಕ. ನೀ ಅಳುದನ್ನು ನೋಡಿ ತಂದೆ ತಾಯಿ ಖುಷಿ ಪಡ್ತಾರ, ನಗತಾರ. ನೀ ಬರುವಾಗ ಅಳುತ್ತಲಿದ್ದೆ ಜಗತ್ತು ನಿನ್ನನ್ನು ನೋಡಿ ನಗುತ್ತಲಿತ್ತು. ಬರ್ಬೇಕಾದ್ರೆ ಎಲ್ಲರೂ ಕೂಡ ಅಳುತ್ತಾರ, ಆದ್ರ ಅಳಲಿಲ್ಲ ಅಂದ್ರೂ ಕೂಡ ಕಡೆ ಕುಂಡಿ ಚೂಟಿರ ಅಳಿಸ್ತಾರ. ನೋಡಿರ್ಬೇಕಾದ್ರೆ ಅಳಬೇಕು. ಅದ್ರ ನೀವ್ ಎಷ್ಟು ಮಜಾ ಹೇಳಕ್ಕವಲ್ಲ. ನಿಮಗೇನ್ರ ಮನಿ ಕಡೆಗೆ ನೆನಪಾಗಿರ್ಬೇಕು, ಬಗಲ ಸಣ್ಣ ಕೂಸಿ ಎತ್ಕೊಂಡ್ ಬಂದಿರ್ತೀರಿ. ಆ ಹುಡು ಸುಮ್ಮನೆ ಕೇಳ್ತೀರಿ, ಸುಮ್ಮ ಮುಕ್ಕೊಂಡಿರ್ತೈತಿ, ಸುಮ್ಮ ಕುಂಡಿ ಚೂಟಿ ಬಿಡ್ತೀವಿ, ಅಳಕ ಚಾಲು ಮಾಡ್ತೈತೆ. ಅದು ಯಾವಾಗ ಅಳಕತ್ತೆ, ಯಾಕೆ ಕೂಸು ಅಳಕದ ತಡೆಯವ ಅಂತ ತಿಳ್ಕೊಂಡು ಮನಿ ಕಡೆಗೆ ಹೋಗೋದು. ನೀವು ಹಂಗ ಹೋಗಲ್ಲ, ನಿಮ್ಮ ಮಗಲ್ ಕುಂತಿರ್ತಾರಲ್ಲ ಅವ್ರ ತಲೆ ಮೇಲೆ ಕೈ ಇಡ್ತೀರಿ, ತಂಗಿ ಮುಂದೆ ನಾ ಹೋಗ್ತೀನಿ ಹಿಂದೆ ನೀವ ಇಲ್ಲ ಅಂತಾರೆ. ಯಾರಿಗಲ್ರಿ ನೀವು ಓದಿಷ್ಟು ನಿಮ್ಮರ ಬಾಳೆ ಮಾಡ್ಬೇಕನ.
ಆಶ್ಚರ್ಯ ಏನು ಅಂತಂದ್ರೆ ಜೀವ ಮನಸ್ಸು ಅಂತ ತಿಳ್ಕೊಂಡು ಉಂಗುಟಕ್ಕೆ ಹತ್ತಿ ಕಡಿಯಾಕತೈತೆ ಅಂತಂದ್ರೆ ತಂದೆ ತಾಯಿಗಳ ಬಂಧನದೊಳಗೆ ಶರೀರ ಬಿದ್ದದ. ಅವ್ರು ಹೇಳ್ದಂಗೆ ಕೇಳಕ್ಕ ಬೇಕಾ, ಲಾಲನೆ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾರ. ಅಳಕತ್ತೀಯ, ಜಗತ್ತು ನೋಡಿ ನಗಕತ್ತೈತಿ. ನೀ ಹಿಂದು ಹೋಗುವಾಗ ನಗು ನಗುತ್ತಾ ಹೋಗು, ಜಗತ್ತು ನಿನ್ನನ್ನು ನೋಡಿ ಅಳುತ್ತಿರಲಿ, ಇದು ಜಗದ ನಿಯಮ ಅಂತಾನೆ ಭಗವದ್ಗೀತೆ ಕೃಷ್ಣ ಪರಮಾತ್ಮ. ಅಳಕ ಬೇಕ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಬೆಳೆಸಿ ದೊಡ್ಡವ್ರನ್ನ ಮಾಡಿದ ಬಳಿಕ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದ್ರೆ ತಾವು ಬಿದ್ದಂಥ ಕುಣಿಯೊಳಗೆ ಮುಂದೆ ಹೇಳ್ತಾರೆ, ನಾವು ಮಗನಿಗೆ ಮದುವೆಯ ಮಾಡುವೆಂದು ತಾವು ಬಿದ್ದ ಕುಣಿಯೊಳಗೆ ಎನ್ನ ನೂಕುವರೆಂದು ಜಾವಕ್ಕೆ ಬಂದು ದೇವ ಅಪ್ಪ ಮುರುಗೇಶ್ವರ ನಿನ್ನ ಪಾದವನ್ನ ಗಟ್ಟಿಯಾಗಿ ಹಿಡುವೆನೆಂದು ಅಳುತ್ತಿದ್ದ್ಯಾ ಕಂದ, ನೀನು ಅಳುತ್ತಿದ್ದ್ಯಾ ಅಂತ ಕರೀತಾರೆ. ಯಾವಾಗ ಮನೆಯೊಳಗ ಮಗ ಮದುವೆ ವಯಸ್ಸಿ ಬಂದ, ಮಗಳ ಮದುವೆ ವಯಸ್ಸಿ ಬಂದ್ಲ, ಒಂದು ವರನಿಗೊಂದು ಕನ್ಯೆಕೊಂದು ವರ ನೋಡಿ ಮದುವೆ ಮಾಡಿರಂತಂದ್ರ ತಾವು ಬಿದ್ದ ಕುಣಿಯೊಳಗೆ ಅಂದ್ರೆ ಸಂಸಾರ ಎನ್ನುವಂತ ಕುಣಿಯೊಳಗೆ. ಸಂಸಾರ ಎಷ್ಟು ಚಲೋ ಐತೆ ಅಟ್ಟ ಚಲೋ. ಕೆಲವೊಂದಿಷ್ಟು ಮಂದಿ ಸಂಸಾರದ ಮ್ಯಾಲ ಸವಾರಿ ಮಾಡಿದವರು ಅದಾರ, ಕೆಲವೊಂದಿಷ್ಟು ಮಂದಿ ಮಹಾತ್ಮರು ಸಂಸಾರದ ಮ್ಯಾಲ ಸವಾರಿ ಮಾಡಿದವರು ಅದಾರ. ಯಾರ? ಅಪ್ಪ ಜಗಜ್ಯೋತಿ ವಿಶ್ವಗುರು ಬಸವಣ್ಣ ಸಂಸಾರದ ಮೇಲೆ ಸವಾರಿ ಮಾಡಿದವರು. ಮುಗುಳ್ಕೋಡು ಯಲ್ಲಲಿಂಗ ಮಹಾರಾಜರು, ಕಲಬುರಗಿ ಶರಣಪ್ಪಪ್ಪ, ಇಂಥವರೆಲ್ಲ ದೊಡ್ಡ ದೊಡ್ಡ ಮಹಾತ್ಮರ ಸಂಸಾರದ ಮೇಲೆ ಸವಾರಿ ಮಾಡಿದಾರ. ನಾವೆಲ್ಲ ಏನು ಮಾಡಕತ್ತಿ ಅಂದ್ರೆ ನಮ್ಮ ಮ್ಯಾಗ ಸಂಸಾರ ಸವಾರಿ ಮಾಡಕತ್ತೈತಿ. ಯಾಕ? ಮದುವೆ ಅಂದ್ರೆ ಅಷ್ಟು ಸರಳ ಅಲ್ರಿ. ಈ ಮದುವೆಗೆ ಒಂದು ಕೂಡ ಅವ್ರು ಹೇಳ್ತಿರ್ತಾರೆ ಏನಂತಂದ್ರೆ ಆಗೋದು ಭಾಳ ಸುಲಭ, ಮುಂದೆ ನಡೆಸ್ಕೊಂಡು ಹೋಗೋದು ಭಾಳ ಕಷ್ಟ ಐತಿ. ಯಾಕ? ಒಮ್ಮೆ ಮಾಯೆಯನ್ನ ಬೆನ್ನು ಹತ್ತೀವಿ ಅಂತಂದ್ರೆ ಬಿಟ್ಟೇನೆಂದ್ರು ಬಿಡದಿ ಮಾಯ ಅನ್ನುವಂಗ ಮಾಯ ನಮ್ಮನ್ನು ಬಿಡುವುದಿಲ್ಲ. ಸಂಸಾರ ಎಂತಕ್ಕಂಥ ಮಾಯೆಯನ್ನ ಬೆನ್ನು ಹತ್ತಿ ನಾವಿಲ್ಲೇ ಕುಂತ್ಕೊಂಡಿವಿ. ತೊಟ್ಲಕ್ಕ ಹಗ್ಗ 4 ಅಲ್ಲೇವ, 5 ಹಗ್ಗದಾವ. ಆ 5ನೇ ಹಗ್ಗ 4 ಹಗ್ಗಕ್ಕಿಂತ 5ನೇ ಹಗ್ಗ ಎಷ್ಟು ವಿಶೇಷ ಐತೆ ಅಂತಂದ್ರೆ ನೆನಪಿಸ್ತೇನೆ ನಿಮಗೆ. ಯಾರ್ದಾದ್ರು ಮನೆಗೆ ಒಂದು ತೊಟ್ಲು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನಂಗಿತ್ತಂದ್ರೆ ನೀವು ಹಂಗ ಹೋಗ್ತೀರಿ, ಏನು ತೊಗೊಂಡು ಹೋಗ್ತೀರಿ? ಏನು ಒಯ್ತೀರಿ? ಕಡೆಕ ಬಟ್ಟೆಯಾರ ಒಯ್ತೀರಿ, ಕಡೆಕಲಕ ರೊಕ್ಕಾರ ಒಯ್ತೀರಿ, ಏನಾರ ಹೋಗಿ ಕೊಡ್ತೀರಿ, ಹೌದಲ್ಲ? ಹಂಗೆ ಕುಂಚಿಗೆ ಹೊಲಿಯಕತ್ತೀರಿ ಅಂತಂದ್ರೆ ಮನ್ಯಾಗ ಜೋಳಿಗ್ಯಾಗ ಕೂಸು ಮಲಗಿಸೀರಿ ಅಥವಾ ತೊಟಲ ಕೂಸು ಮಲಗಿಸೀರಿ. ಇಂಥರ ಮನೆಗೆ ಹೆಸಡುವಂಥ ಕಾರ್ಯಕ್ರಮ ಐತಿ, ಹೋಗ್ಬೇಕಂತ ತಿಳ್ಕೊಂಡು ವಿಚಾರ ಮಾಡುವ. ಹಂಗೆ ಹೋಗಬಾರ್ದ. ಕುಂಚಿ ಹೊಲಿಬೇಕಂತ ತಿಳ್ಕೊಂಡು ಕುಂಚಿ ಹೊಲಿಯಕತ್ತಿರಲ್ಲ. ಕುಂಚಿ ಹೊಲಿಬೇಕಾದ್ರೆ ತೊಟ್ಟಲಾಗಿರ್ತಕ್ಕಂಥ ಕೂಸು ಅಳಾಕತ್ತೈತಿ, ಈ ಕಡೆ ಕುಂಚಿ ಹೊಲಿಯಕತ್ತೀರಿ. ಕೂಸು ಆಡ್ಸಕತ್ತೀರಂತಂದ್ರೆ ಕುಂಚಿ ಹೊಲಿಯಕ್ಕೆ ಆಗೋದಿಲ್ಲ. ಕುಂಚಿ ಹೊಲ್ಕೊಂತ ಕುಂತ್ರ ಅಳುವಂಥ ಕೂಸು ನಿಲ್ಲಂಗಿಲ್ಲ. ಎರಡೂ ಕೆಲಸನೂ ಆಗ್ಬೇಕವ. ಏನು ಮಾಡ್ತೀರಿ? ಎರಡು ಕೆಲಸನೂ ಆಗ್ಬೇಕು. ನಗಕತ್ತಿರ ಅರ್ಥ ಆಗೈತೆ ನಿಮಗೆ ಅಲ್ಲ? ಒಂದು ಹಗ್ಗ ಕಟ್ಟಿರ್ತೀರ, ಒಂದು ಹಗ್ಗನ. ಅದು ಹಗ್ಗ ಅಲ್ಲ ತಾಯಿ, 5ನೇ ಹಗ್ಗ ಪೂಜ್ಯರಿಗೂ ನಮಗೂ ಇರ್ತಕ್ಕಂಥ ಸಂಬಂಧ. ನಾವು ಹಗ್ಗವನ್ನು ಜಗ್ಬೇಕಾದ್ರೆ, ತೊಟ್ಟಿಲವನ್ನ ಜಗ್ಬೇಕಾದ್ರೆ ಏನಂತ ಜಗ್ತೀವಿ ಅಂತಂದ್ರೆ, ಬಾಯಪ್ಪ ಮಾಯಿ ಅಂತ ತೊಟ್ಟಿಲದೊಳಗೆ ನಾವು ಹೆಂಗ ಹುಟ್ಟಿ ಆಡಿ ಬೆಳೆದು ಬಂದೀವಿ, ಹಂಗ ನಿನ್ನನ್ನು ಕೂಡ ಆಡಿ ಬೆಳೆಸ್ತೀವಿ. ಮಾಯಿ ಅನ್ನತಕ್ಕಂಥ ತೊಟ್ಟಿಲದೊಳಗೆ ಬಾ ಅಂತ ತಿಳ್ಕೊಂಡು ನಾವು ಜಗ್ತೀವಿ. ಅದ್ರೊಳಗಿರ್ತಕ್ಕಂಥ ಕೂಸಂತೈತಿಯಪ್ಪ ಒಲ್ರು ಮರಯ್ಯ, ನೀವು ಬಿದ್ದ ಕುಣಿಯಾಗ ನಾ ಬೀಳಾಕ ಅಲ್ಲೇ, ನಿಮ್ಮ ಹಂಗ ಮಾಯದ ತೊಟ್ಟಿಲೊಳಗೆ ಬೀಳಾಕ ನಾವಲ್ಲೇ ಅಂತ ತಿಳ್ಕೊಂಡು ಹಿಂದಕ್ಕೆ ಹೋಗ್ತೈತಿ. ತಾಯಿಯ ಎದೆ ಹಾಲನ್ನ ಕುಡಿಸಿ ಲಾಲನೆ ಪಾಲನೆ ಮಾಡಿ ಮದುವೆ ಮಾಡ್ತೀವಿ ಬಾ ಅಂತ ತಿಳ್ಕೊಂಡು ನಾವು ಜಗತೀವಿ, ಒಲ್ಲೆ ಅಂತ ತಿಳ್ಕೊಂಡು ಹಿಂದಕ್ಕೆ ಹೋಗೈತಿ. ಬೇಕು 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 ಅಂತ ಮುಂದೆ ಬಂದವರೆಲ್ಲ ನಮ್ಮಂತ ಸಂಸಾರಿಕರಾಗಿವಿ. ಬೇಡಪ್ಪ, ಸಾಶ್ವಿ ಕಾರಣಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಐತಿ. ತಂದೆ ಅಂದವನು ತಂದೆ, ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಇಬ್ಬರ ಮಿಲನದಿಂದ ಮ್ಯಾಲಿದ್ದವ ಕೆಳಗೆ ತಂದವ್ರು ಯಾರು ಅಂದ್ರೆ ತಂದೆ ತಾಯಿ. ಆದ್ರ ಕೆಳಗಿದ್ದವನನ್ನ ಮ್ಯಾಲ ಕರ್ಕೊಂಡು ಹೋಗವ ಯಾರಂತಂದ್ರೆ ಸದ್ಗುರುನಾಥ ಶಿವಯೋಗೇಶ್ವರ ಅಂತ ಕರೀತಾರ, ಅಪ್ಪ ಮುರುಗೇಂದ್ರೇಶ್ವರ ಅಂತ ಕರೀತಾರೆ. ಯಾಕ? ಬ್ಯಾಡೋ ತಮ್ಮ ಸಾಶ್ವಿ ಕಾರಣಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಬ್ಯಾಡ ಅಂತ ತಿಳ್ಕೊಂಡು ಹಿಂದಕ್ಕೆ ಸರ್ದವರೆಲ್ಲ ಏನಾಗ್ಯಾರ ಅಂದ್ರೆ ಮುರುಗೇಂದ್ರ ಅಪ್ಪನಂತರಾಗ್ಯಾರ. ನಮ್ಮೂರಿನ ಪೂಜ್ಯ ದೇವರಾಗ್ಯಾರ. ಯಾಕ? 5ನೇ ಹಗ್ಗ. ತೊಟ್ಲಕ್ಕ ಹಗ್ಗ ಏಸ್ ಕಟ್ತಿರಿವ? 5 ಹಗ್ಗ. ತೊಟ್ಟಲದೊಳಗೆ ಎಷ್ಟು ತೊಟ್ಲದಾವ? ಎಷ್ಟ್ರಿ? ಇನ್ನೊಂದೆಲ್ಲ ಐತಿ, ಹೌದಲ್ಲ ಯಪ್ಪ? ಹೇಳ್ಬಿಡಂದ್ರಿ ನೀವು. ನೆನಪಿರ್ಲಿ, ನಮ್ಮ ನಿಮ್ಮ ದೃಷ್ಟಿಯೊಳಗ ಅದು ಏನು ಕಾಣ್ತೈತಿ ಅಂದ್ರೆ ಬೇರೆನ ಕಂಡಿರ್ತೈತಿ. ಯಾವಾಗ? ಈ ಜೀವ ಹೋದ ಮ್ಯಾಗ ಮೂಗನ್ಯಾಗ ಹಳ್ಳಿ ತುರುಕಿ ಬಾಯಿಗೆ ಅಡಿಕೆಯಲ್ಲಿ ವರಿಸಿ ಹಿಂಗೆ ಕುಂದಿರ್ಸಿರ್ತಾರಲ್ರಿ 2 ಕೊಟ್ಟ. ಅವಾಗ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಹೆಂಡತಿಲ್ಲ, ಯಾರು ಇಲ್ಲ. ಹಿಂಗೆ ಕುಂದಿಸಿದಾಗ ಹೊತ್ಕೊಂಡು ಹೋಗಿ ತೊಗೊಂಬರ್ತಾರೆ ನೋಡ್ರಿ. ಈ ಕಡೆ ಏನಂತೀರಿ ಅದಕ್ಕೆ?
ಏನಂತೀರಿ? ಸಿದಿಗೆ ಅಂತೀರಿ, ಚಟ್ ಅಂತೀರಿ, ಏನಂತೀರಿ? ಏನಂತೀರಿ? ಒಯ್ತೀರಿ ಇಲ್ಲ ಏನು ಹಂಗ ಸತ್ ಮೇಲೆ ಹೊತ್ಕೊಂಡು ಎದ್ರ ಹೊತ್ಕೊಂಡು ಹೋಗ್ತೀರಿ ಕಡೆ ಎದ್ರಿ? ಹಾಂ, ನಿಮ್ಮ ಕಡೆ ಚಿಟ್ಟಿನ ಪಲ್ಲಕ್ಕಿ ಅಂತೀರಿ, ನಮ್ಮ ಕಡೆಗೆ ಸಿದಿಗೆ ಅಂತ ಕರೀತಾರೆ. ಹಾಂ, ಚಟ್ಟ ಚಟ್ಟ. ಸಿದಿಗೆ ಅಂದ್ರೆ ಒಂದು ಅಳಿ ಅಂದ್ರು ಅವನ, ಮಗಳ ಗಂಡ ಅಂದ್ರು ಅವನ. ಸಿದಿಗೆ ಅಂದ್ರು ಅದ, ಚಟ್ ಅಂದ್ರು ಅದ, ಚಿಟ್ಟಿನ ಪಲ್ಲಕ್ಕಿ ಅಂದ್ರು ಕೂಡ ಅದ ಅಲ್ಲ. ನಮ್ಮ ನಿಮ್ಮ ದೃಷ್ಟಿಯೊಳಗ ಅದು ಸಿದಿಗಿ, ಚಟ್ಟ, ಚಿಟ್ಟಿನ ಪಲ್ಲಕ್ಕಿ ಆದ್ರ ಮಹಾತ್ಮರ ದೃಷ್ಟಿಯೊಳಗ ಅದು ಒಂದು ತೊಟ್ಟಿಲವೇ. ಎಷ್ಟು ಅದ್ಭುತ ತೊಟ್ಲ ಅಂತಂದ್ರೆ ನೆನಪಿರ್ಲಿ ತಾಯಿ, ವಿಶ್ವಕರ್ಮದೊಳಗ ಜನಿಸಿರುವಂತ ನವಲಗುಂದ ನಾಗಲಿಂಗಪ್ಪ ಬಹಳ ದೊಡ್ಡ ಅವ. ನವಲಗುಂದದ ನಾಗಲಿಂಗಪ್ಪ ಅದೇ ತಾನೇ ನವಲಗುಂದ ಪ್ರವೇಶ ಮಾಡಬೇಕಾದ್ರೆ ಲಕ್ಷ ಕೊಟ್ಟು ಕೇಳ್ರಿವ ಹೆಂಗ ಅದು ಒಂದು ತೊಟ್ಲ ಅಂತಂದ್ರ ಅದು ಬರೇ ತೊಟ್ಲ ಅಲ್ಲ, ಮಹಾತ್ಮರ ಪಾಲಿಗೆ ಅದೊಂದು ಪಲ್ಲಕ್ಕಿ ಆಗ್ಯದ. ನವಲಗುಂದ ನಾಗಲಿಂಗಪ್ಪ ಅದೇ ತಾನೇ ನವಲಗುಂದ ಪ್ರವೇಶ ಮಾಡ್ಬೇಕಾದ್ರೆ ಬಾಳ ಒಂದು ಹರಿದಾರಿತ್ತು ಊರ. ಯಾರನ್ನೊಬ್ಬನು ಮುಚ್ಚಿ ಆ ಹೂವಿನ ಚಿಟ್ಟಿ ಪಲ್ಲಕ್ಕಿ ಒಗದ್ ಹೋಗಿದ್ರು ಅಲ್ಲೇ ಮಗಲ. ಒಗದು ಹೋದಾಗ ನಾಗಲಿಂಗಪ್ಪ ಪ್ರವೇಶ ಮಾಡಬೇಕಾದ್ರೆ ಆತನ ಜೊತೆಗೆ 4 ಮಂದಿ ಭೂವಿಗಳು ಸದಾವಕಾಲ ಇದ್ರು. ನವಲಗುಂದ ನಾಗಲಿಂಗಪ್ಪ ಯಾವಾಗ ನವಲಗುಂದ ಪ್ರವೇಶ ಮಾಡಕತ್ತಾನ, ಪ್ರವೇಶ ಮಾಡುವಂತ ಸಮಯದೊಳಗ ನಾಗಲಿಂಗಪ್ಪ ಅಂದ ತನ್ನ ಶಿಷ್ಯರಿಗೆ, ಲೇ ಮಕ್ಕಳ, ಈ ಸದ್ದ ನಿಂತ ಸಮಯದೊಳಗ, ಈ ಸದ್ದ ನಿಂತ ಜಾಗದೊಳಗ ಈ ಸದ್ದನ ಹೆಜ್ಜೆ ಕಿತ್ತಿಡ್ಬೇಕಂದ್ರ ನನ್ನ ಪಲ್ಲಕ್ಕಿ ಊರಾಗ ಹೊಂಡ್ಬೇಕಂದಾತ. ನೆನಪಿರ್ಲಿವ, ನಾಗಲಿಂಗಪ್ಪ ಇರ್ಬೋದ, ಶಿಶುನಾಳ ಶರೀಫಜ್ಜ ಇರ್ಬೋದ, ಹುಬ್ಬಳ್ಳಿ ಸಿದ್ಧಾರೂಢ ಇರ್ಬೋದ, ಗರಗದ ಮಡಿವಾಳಪ್ಪ ಇರ್ಬೋದ, ಇವರೆಲ್ಲರೂ ಕೂಡ ಸಮಕಾಲಿಗರ. ನಾಗಲಿಂಗಪ್ಪ ಒಂದು ಕಡೆಗೆ ಹೊಕ್ಕನಂತಂದ್ರೆ ಸುಮ್ಮನೆ ಹೋಗ್ತಿದ್ದಿಲ್ಲ, ಅಲ್ಲಿ ಏನಾರು ಒಂದು ಲೀಲೆ ಆಗೇತಿರ್ತಿತ್ತ. ಯಾವಾಗ ನಾಗಲಿಂಗಪ್ಪ ಶಿಷ್ಯರಿಗೆ ಅಂತಾನೆ ಸದ್ದ ನನ್ನ ಪಲ್ಲಕ್ಕಿ ನವಲಗುಂದಾಗ ಹೋಗ್ಬೇಕಂದಾಗ ಶಿಷ್ಯರಂದ್ರು, ಯಪ್ಪ ಹಂಗಾದ್ರೆ ನವಲಗುಂದಾಗ ಒಳಗೆ ಹೋಗಿ ಯಾವ ಗುಡಿ ಒಳಗ, ಯಾವ ದೇವಸ್ಥಾನದೊಳಗ, ಯಾವ ಮಠದೊಳಗ ಪಲ್ಲಕ್ಕಿ ಐತಿ, ಪಲ್ಲಕ್ಕಿ ತೊಗೊಂಬರ್ತೀವಿ ಅಂದಾಗ, ಈ ಸದ್ದ ಹೆಜ್ಜೆ ಕೇಳ್ಬೇಕಂದ್ರೆ ಪಲ್ಲಕ್ಕಿ ಮ್ಯಾಗ ಹೋಗ್ಬೇಕಂದವ. ನಾಗಲಿಂಗಪ್ಪನ ಎದುರು ಹಾಕೊಂತಿದ್ದಿಲ್ಲ, ಅವ್ರು ಗೊತ್ತಿತ್ತ ಯಾಕೆ ಹಿಂಗೆ ಮಾಡಕತ್ತಾನ ಅಂತೇಳಿ. ಯಪ್ಪ ಮತ್ತೆ ಸದ್ದ ಪಲ್ಲಕ್ಕಿ ಬೇಕಂದ್ರೆ ಇಲ್ಲ, ಏನು ಮಾಡ್ಬೇಕಂತೀನಿ ಏನೋ ಹೇಳ್ಬಿಡ ಅಂದ್ರು. ಏನು ಮಾಡಂತೀನಿ ನೀನ ಹೇಳ ಅಂದ್ಕೊಳ್ಳಿ. ನಾಗಲಿಂಗಪ್ಪ ಅಂದಲೇ ತಮ್ಮ ಅಲ್ಲಿ ಏನದಲ್ಲ ಚಟ್ಟಿನ ಪಲ್ಲಕ್ಕಿ, ಹೂವಿನ ಪಲ್ಲಕ್ಕಿ ಅದೇನೈತಲ್ಲ ಅನ್ನ ತುಂಬ ಅಂದರು. ಅಂದ್ಕೊಳ್ಳೆ ಶಿಷ್ಯರು ಹೋದ್ರು, ಸಿದಿಗಿ ತಗೊಂಡು ಬಂದ್ರು. ನಾಗಲಿಂಗಪ್ಪ ಅದ ಮ್ಯಾಗ ಕುಂತ್ಕೊಂಡ ಅಡ್ಡ ಒಯ್ಯಕತ್ರಿ ಇವ್ರು. ಅಡ್ಡ ಒಯ್ಯುವಂಥ ಸಮಯದೊಳಗೆ ನಾಗಲಿಂಗಪ್ಪಂದ ತಮ್ಮ ಈ ತೊಟ್ಲ ಎಷ್ಟು ಚಲೋ ಐತಿಲಿ ಅಂದಾತ. ಅವರು ಮಹಾತ್ಮರ ದೃಷ್ಟಿಯೊಳಗ ಅದು ಒಂದು ತೊಟ್ಲನ. ನಮ್ಮ ದೃಷ್ಟಿಯೊಳಗೆ ಸಿದಿಗೆ ಚಟ್ಟಾಗ್ಯದ. ಅದು ಮಹಾತ್ಮರ ದೃಷ್ಟಿಯೊಳಗೆ ಅದು ಒಂದು ತೊಟ್ಲ, ಮಹಾತ್ಮರ ದೃಷ್ಟಿಯೊಳಗೆ ಅದು ಒಂದು ಪಲ್ಲಕ್ಕಿ. ಯಾವಾಗ ನಾಗಲಿಂಗಪ್ಪ ಪಲ್ಲಕ್ಕಿ ಮ್ಯಾಗ ಹೊಂಟಾನ, ಏನು ಹಿತಾಯ್ತಿಲ್ಲ ತಮ್ಮ ಅಂತ ತಿಳ್ಕೊಂಡು ಅನ್ನೋದ್ರೊಳಗ ಮೊಟ್ಟ ಮೊದಲಿಗೆ ಬ್ರಾಹ್ಮಣರ ಓಣಿ ಅಂದ್ರು, ಇದು ಸಿದಿಗೆ ಹೊಂಟೈತೆ ಅಂತಂದ್ರ ನಮ್ಮ ಓಣಿಯಾಗ ಈತನ ಸಿದಿಗೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ನಮ್ಮಂತ ಮಳ್ಳು ಹುಡ್ರ ತರಬಿದ್ರ ನಾಗಲಿಂಗಪ್ಪನ. ನಾಗಲಿಂಗಪ್ಪ ಅಂದ, ಲೇ ತಮ್ಮ ನನ್ನ ಪಾಡಿ ನಾ ಹೊಂಟೀನಿ, ಸುಮ್ಮನೆ ನನ್ನ ಪಾಡಿ ನಾನು ಬಿಟ್ಟು ನಾ ಹೋಗ್ಬಿಡ್ತೀನಿ ಅಂತಂದಾಗ ಅವ್ರಂದ್ರೆ, ನಾವು ಅಪ್ಪಟ್ಟ ಬ್ರಾಹ್ಮಣರದೀವಿ, ನಾವು ಅಪ್ಪಟ್ಟ ಆಚಾರವಂತರದೀವಿ, ನಿನ್ನ ಪಲ್ಲಕ್ಕಿಯನ್ನ ನಿನ್ನ ಸಿರಿಗೆ ನಮ್ಮ ಉಣೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ನಾಗಲಿಂಗಪ್ಪ ಅಂದ, ಹಂಗಾರ ನಾನು ಬಿಡಂಗಿಲ್ಲ ಇಲ್ಲೇ ಇಳಿಸಿದ. ಯಾವಾಗ ನಾಗಲಿಂಗಪ್ಪ ಈ ಮಾತಂದ ಅಂದ್ಕೊಳ್ಳಿ, ಲೇ ತಮ್ಮ ಇಳಿಸಲ್ಲ ನನ್ನ ಪಲ್ಲಕ್ಕಿನಂದಾತ. ಪಲ್ಲಕ್ಕಿ ಇಳಿಸಿದ ತಕ್ಷಣ ಬ್ರಾಹ್ಮಣರು ಓಣ್ಯಾಗ ಮೊಟ್ಟ ಮೊದಲಿಗೆ ಹಿಂಗೆ ಎದ್ರ ಬದ್ರ ಮನಿ ಪಲ್ಲಕ್ಕಿ ಯಾವಾಗ ಇಳಿಸ್ಯಾರ ನಾಗಲಿಂಗಪ್ಪ ಹೋದ. ಆಶ್ಚರ್ಯ ಕೇಳ್ರಿ ಎಟ್ಟ ಮಜಾ ಐತಿ ಅಂತಂದ್ರೆ, ಯಾವಾಗ ಪಲ್ಲಕ್ಕಿ ನಾಗಲಿಂಗಪ್ಪಂದು ಇಳಿದೈತಿ, ಇಳಿದ ತಕ್ಷಣ ಯಾವಾಗ ನಾಗಲಿಂಗಪ್ಪ ಪಲ್ಲಕ್ಕಿ ಇಳಿಸಿ ಮುಂದೆ ಹೋಗ್ಯಾನ, ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಣರು ಮನ್ಯಾಗ ಎದ್ದು ಕುಳೆ ಚೀದ ಕೈಯಾಗ ಒಂದು ಹಲಿಗಿ, ಕೈ ಒಂದು ಕೋಲ, ಕಣ್ಣ ಚಲವ ಹೊಂಟದಿದ್ದೆನ ಒಬ್ಬೊಬ್ರು ಮನ್ಯಾಗ ಹೊಂಟುವ. ರಾತ್ರಿ ಆದ್ರೆ ಸಾಕ ಎಲ್ಲ ಬ್ರಾಹ್ಮಣರು ಅನ್ನಕತ್ತಾರ, ಬೆಳಗ್ಗೆ ಎದ್ರೆ ನಮ್ಮ ಮನೆ ಹೋಗುತ್ತೋ ನಿಮ್ಮ ಮನೆ ಹೋಗುತ್ತೋ, ನಾ ಹೊಕ್ಕಿನೋ ನೀ ಹೊಕ್ಕಿನೋ, ಎಲ್ಲರೂ ಹೆದರ್ಕೊಂಡು ಕುಂದ್ರಕತ್ರ. ಬೆಳಗ್ಗೆ ಎದ್ದ ತಕ್ಷಣ ದಿನ ಒಂದೊಂದು ಮನೆ ಹೋಗ್ಬೇಕಾದ್ರೆ ಬಲ್ಲಂತ ಹಿರಿಯರಂತಲ್ಲೇ ತಮ್ಮ ಮೊದಲ ನಾಗಲಿಂಗಪ್ಪನ ತಡಬಾರ್ದಂತ ತಿಳ್ಕೊಂಡು ಗೊತ್ತಿತ್ತು, ತಡಬಿರಿ. ಕಾರಣ ಅವ ಬಂದು ಹೊಳಿ ಪಲ್ಲಕ್ಕಿಯಾಗಿ ಎಲ್ಲಿ ಮಟ್ಟ ಹೋಗುದಿಲ್ಲ, ಅಲ್ಲಿ ಮಟ್ಟ ದಿನ ಒಂದೊಂದು ಮನ್ಯಾಗ ತಯಾರಾಕತ್ತಮ್ಮ, ಮೊದಲವ ಎಲ್ಲಿ ಹೋಗಿ ಕರ್ಕೊಂಬರ ಅಂತ ತಿಳ್ಕೊಂಡು ಹೇಳಿದ್ರ. ಯಾರು ತರಬಿದವರು ಹೋಗ್ತಾರ, ಹೋಗಿ ನಾಗಲಿಂಗಪ್ಪನ ಕರಿಬೇಕಾದ್ರೆ ಗುಡ್ದಾಗಿದ್ದ ನಾಗಲಿಂಗಪ್ಪ ಕರೆದಾಗ ನಾಗಲಿಂಗಪ್ಪ ಅಂದ, ಅವತ್ತು ಎಂತ ಚಂದ ನನ್ನ ಪಾಡಿನ ಹೊಂಟಿದ್ದೆ, ನಾನು ಬಿಡ್ಲಿಲ್ಲ, ಇವತ್ತು ನಿಮ್ಮ ಹಣೆ ಬರೈತೆ ಅನುಭವಿಸು ಅಂತ ತಿಳ್ಕೊಂಡು ಹೇಳಿದಾಗ ತಪ್ಪ ಅಂತ ಕೇಳಿದಾಗ ಹೊಳ್ಳಿ ನಾಗಲಿಂಗಪ್ಪನ ಅದ ಪಲ್ಲಕ್ಕೆ ಕುಡಿಸ್ಕೊಂಡು ಹೂವಿನ ಹಾಸಿ ಕಳಿಸಿಕೊಡ್ತಾರ. ಮರುದಿವಸ ಬೆಳಗ್ಗೆ ಹರಿದ್ರೆ ಒಬ್ಬರ ಮನೆ ಕೂಡ ಸಾಯಲಿಲ್ಲ. ಯಾಕ ಅದು ಒಂದು ತೊಟ್ಲನ ಅಂತ ಕರೀತಾರ,